ಸಲ್ಮಾನ್ ಖಾನ್ ಬಂದರೆ ಓಕೆ ಆಗುತ್ತೆ. ನಿಮ್ಮ ಹೆಸರು? ಗಾಯತ್ರಿ. ನಿಮ್ಮ ಹೆಸರು? ಜಾಹ್ನವಿ. ಓಕೆ, ಲಾಸ್ಟ್ ಸೀಸನಲ್ಲಿ ಯಾರು ವಿನ್ ಆಗಿದ್ದು? ಲಾಸ್ಟ್ ಸೀಸನ್ ಕಾರ್ತಿಕ್. ಓಕೆ, ಈ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಸೀಸನ್ 11. ಸೊ ನಿಮ್ಮ ಪ್ರಕಾರ ಯಾರು ಕಂಟೆಸ್ಟೆಂಟ್ ಬರಬೇಕು ಅಂತ ಇದ್ದೀರಾ? ಯಾರಾದರೂ ಓಕೆ. ಯಾರಾದರೂ ಅಂದರೆ ನಿಮಗೆ ಇಷ್ಟವಾಗಿರೋರು? ಕಾಮನ್ ಮೆನ್ಸಾ? ಕಾಮನ್ ಮ್ಯಾನ್ ಅಂದರೆ ಯಾರು? ಒಂದು ಹೆಸರು ಯಾರಾದರೂ? ನಾಟ್ ಫಿಲ್ಮ್ ಇಂಡಸ್ಟ್ರಿ. ಫಿಲ್ಮ್ ಇಂಡಸ್ಟ್ರಿನ ಬೇಡವಾ? ಬೇಡ. ಯಾಕೆ? ಕಂಟೆಸ್ಟೆಂಟ್ ಆಗಿದೆ. ಐಡಿಯಾ ಇಲ್ಲ ಸರ್, ಯಾರ ಕಾಮನ್ ಪೀಪಲ್ ಯಾರ ಸೆಲೆಬ್ರಿಟಿಗಳು ಬರಬೇಕು. ಬಟ್ ನಾನು ಅಷ್ಟೊಂದು ಫಾಲೋ ಮಾಡಲ್ಲ. ಅಷ್ಟು ಸರ್ ಅಷ್ಟೊಂದು ನಮಗೇನು ಫಾಲೋ ಮಾಡಲ್ಲ. ಅದೇ ಬಿಗ್ ಬಾಸ್ ಅಷ್ಟೊಂದು ಇಷ್ಟ ಆಗಲ್ಲ. ವೀಕೆಂಡ್ ನೋಡ್ತೀನಿ ಅಷ್ಟೇ, ಸುದೀಪ್ಗೋಸ್ಕರ ವೀಕೆಂಡ್ ನೋಡ್ತೀನಿ. ಬಿಟ್ಟರೆ ಅದೆಲ್ಲ ಥರ ಸ್ಕ್ರಿಪ್ಟೆಡ್ ನೋಡ್ಬಿಟ್ಟು ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅಷ್ಟು ಫಾಲೋ ಮಾಡಲ್ಲ ನಾವು. ಸುದೀಪ್ಗೋಸ್ಕರ ಸ್ಯಾಟರ್ಡೇ ಸಂಡೇ ನೋಡ್ತೀವಿ. ಬಿಟ್ಟರೆ ಯಾರು ವಿನ್ ಆದ್ರೆ ಅವ್ರು ವಿನ್ ಆಗ್ಬೇಕು, ಇವ್ರು ವಿನ್ ಆಗ್ಬೇಕಲ್ಲ, ಅದು ಕೊನೆಯದಲ್ಲೇ ಗೊತ್ತಾಗುತ್ತೆ. ಅದೇ ಇವರ ಬರ್ಬೇಕು ಅವ್ರ ಬರ್ಬೇಕಂತೆಲ್ಲ ಇಷ್ಟ ನಮಗೇನು. ಓಕೆ. ಸೊ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಈ ಸಲ ರಮೇಶ್ ಅರವಿಂದ್ ಅವ್ರನ್ನ ಕರೆಸಿದ್ರೆ ಚೆನ್ನಾಗಿರುತ್ತೆ. ರಮೇಶ್ ಅರವಿಂದ್ ಅವ್ರು ಹೆಂಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ನ ಕರಿಬೇಕು. ಯಾರನ್ನೋ ಡಮಿ ಕ್ಯಾಂಡಿಡೇಟ್ಸ್ಗಳನ್ನ ಕಳೆದ್ಬಿಟ್ಟು ಸುಮ್ಮನೆ ವೀಕ್ನೆಲ್ಲ ಟ್ರ್ಯಾಕ್ ಮಾಡಿಕೊಂಡು ತಿರ್ಗಾ ಒಂದು ಇಶ್ಯೂ ಆಗ್ಬಿಡ್ತಲ್ಲ, ಹೌದು, ಆ ಥರ ಆಗ್ದಿರಲ್ಲ. ಬಟ್ ಸುದೀಪ್ ಈಸ್ ಲೈಕ್ ಎ ನೈಸ್ ಗೈ, ಲೈಕ್ ಈಸ್ ಅ ಕನ್ನಡದ ಕಿಚ್ಚ ಅಲ್ವಾ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅವ್ರು ಬಂದರೆ ಚೆನ್ನಾಗೇ ಮಾಡ್ತಾರೆ ಶೋಸು. ವಿ ಲೈಕ್ ಹಿಮ್ ಸೋ ಮಚ್. ಓಕೆ ಸರ್, ನಿಮ್ಮ ಪ್ರಕಾರ? Sir, it's good. Program is good. I like Sudeep. So the program is good and good entertainment also. And common people should get some money, sir. Common people. Instead of celebrities getting, I like more common people getting into it and different industries. Okay. So that you have a multiple people with lot of mindset and into one room, how they share positivity there and so on. So I like common people and multiple industries what they should go with, not only celebrities. ಎಲ್ಲ ಬಿಗ್ ಬಾಸ್ ನೋಡಿದ್ದೀವಿ. ಟ್ಯಾಲೆಂಟೆಡು ಎಲ್ಲರಲ್ಲಿರೋರು ಅಂದರೆ ಕಾಮಿಡಿ ಸಿಂಗರ್ಸ್ ಎಲ್ಲ ಮಿಕ್ಸಪ್ ಬರಬೇಕಂತ ಆಸೆ. ಜಾಸ್ತಿ ಅವಕಾಶ ಬರಬೇಕು. ರೈತರು ಲಾಸ್ಟ್ ಟೈಮ್ ಯಾರು ಬಂದಿದ್ರು? ವರ್ತೂರ್ ಸಂತೋಷ್. ಓಕೆ, ನಿಮ್ಮ ಪ್ರಕಾರ? ಸೇಮ್ ರೈತರೇ. ನೀವು? ಅವ್ರು ನೋಡೋದೆ ಕಾಮಿಡಿಯನ್ಸ್ ಒಬ್ಬರಾದ್ರೂ ಇರಲೇಬೇಕು. ಕುರಿ ಪ್ರತಾಪ್ ಅಂತ. ಸೊ ಇವಾಗ ಶೈನ್ ಶೆಟ್ಟಿ ಅವ್ರದ್ದು ಅಂಥವರೆಲ್ಲ ಬಂದರೆ ಇದರಲ್ಲಿ ಎಲ್ಲ ಸಿಂಗರ್ಸ್ ಇದ್ರು, ಎಲ್ಲರೂ ಇದ್ರಲ್ಲ. ಅದೇ ಥರ ಎಲ್ಲ ಕ್ಷೇತ್ರದಲ್ಲಿದ್ದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತೆ ಉತ್ತರ ಕರ್ನಾಟಕದವ್ರನ್ನೂ ತಗೊಳ್ಬೇಕು. ಓ, ನೀವು ಉತ್ತರ ಕನ್ನಡ? ಬೆಳಗಾವಿ. ಓಕೆ, ನೀವು? ನಾವು ಹುಬ್ಳಿಯವರು. ಓಕೆ. ನಿಮ್ಮದು ಹುಬ್ಳಿನಾ? ನಾವೊಂದು ಲಾಸ್ಟ್ ಸೀಸನ್ನು ಬಿಗ್ ಬಾಸ್ ನೋಡೋದ? ಯಾರು ವಿನ್ ಆಗಿದ್ದು? ಕಾರ್ತಿಕ್ ವಿನ್ ಈ ಸತಿ ನೋಡ್ತೀರಾ? ನೋಡು. ಮಾನಸ ಬರ್ಬೋದು. ಅವ್ರೇನು ಇದು ತುಕಾಲಿ ಅಂತ ಅವರು ರಾಘವೇಂದ್ರ ಲಾಸ್ಟ್ ಸೀಸನಲ್ಲಿ ಅವ್ರ ಹಸ್ಬೆಂಡ್ ಇದ್ರು, ಈ ಸೀಸನ್ನಲ್ಲಿ ವೈಫು ಬರ್ತಾರೆ. ಓಕೆ, ಅವ್ರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರಂತ? ಚೆನ್ನಾಗಿ ಮಾಡ್ತಾರೆ. ಮತ್ತು ರಾಘವೇಂದ್ರ ನಿಮ್ಗೆ ಹೆಂಗೆ ಫೈಟ್ ಜಾಸ್ತಿ ಇರಬೇಕಾ, ಗಲಾಟೆ ಜಾಸ್ತಿ ಇರಬೇಕಾ? ಎರಡು ಮಿಂಗಲ್ಲ. ಎರಡು ಚೆನ್ನಾಗಿರ್ಬೇಕು, ಅಂದಂಗೆ ಮಜಾ ನೋಡೋಕ್ಕೆ. ಸೊ ವಿನ್ ಆಗಬೇಕು ಯಾರು ಸೀಸನ್? ರಾಘವೇಂದ್ರ ಅವರು ಬರ್ತಿದ್ದಾರೆ ಅಂತ ನ್ಯೂಸ್ ಬಂತು. ನೀವು ಸರ್ ಬಿಗ್ ಬಾಸ್ ನೋಡ್ತೀರಾ? ನಾವು ನೋಡ್ತೀವಿ, ಅವರೆಲ್ಲ ಹೇಳಿದಾರಲ್ಲ. ಹೌದಾ? ಹಾಗೆ ಅವರೇ. ಓಕೆ. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಡಾಕ್ಟರ್ ಬ್ರೋ ಬಂದರು. ಬರ್ತಾರೆ ಬಿಗ್ ಬಾಸ್ಗೆ. ಅವ್ರಿಗೂ ಕೂಡ ಬೇಡಿಕೆ ಇದೆ. ಅಜಿತ್ ಹನುಮಕ್ಕವ್ರು ಕೂಡ ಇದೆ. ಬಂದರೂ ಕೂಡ ಒಳ್ಳೇದಾಗ್ತೈತಿ. ಒಟ್ಟಿನಲ್ಲಿ ಅವರೇ ಬರಬೇಕು. ಅವ್ರು ಚೆನ್ನಾಗಿ ಬಿಗ್ ಬಾಸ್ ನಡೆಸಲೇಬೇಕು. ಕಾಮನ್ ಪೀಪಲ್ ಅಂದರೆ ಯಾರಾದರೂ ಒಬ್ಬರು ಹೆಸರು ಯಾರಾದ್ರೂ ಆಗ್ಬೋದು. ಕಾಮನ್ ಪೀಪಲ್ ಇದು ನಾರ್ಮಲ್ ಪೀಪಲ್, ಆಟೋ ಡ್ರೈವರ್ ಆಗ್ಬೋದು, ಯಾರಾದ್ರೂ ಹೋಟೆಲ್ ಶಾಪು ಓನರ್ ಆಗಿರ್ಬೋದು, ಬೇರೆ ಯಾರಾಗಿದ್ರು ಅವರು ಅಷ್ಟೇ. ಸೆಲೆಬ್ರಿಟಿ ಅಂತ ಹೇಳ್ತೀವಿ. ಸೆಲೆಬ್ರಿಟಿ ಯಾರು ಸರ್? ಸೆಲೆಬ್ರಿಟಿ ನಾವು ತಾನೇ ಮಾಡೋದು. ಅವ್ರನ್ನ ಬೇರೆ ಯಾರು ಅವ್ರ ಕ್ರಿಯೇಟ್ ಆಗಿರಲ್ಲ. ಅವ್ರು ಸೆಲೆಬ್ರಿಟಿ ಕಾಮನ್ ಮ್ಯಾನ್ ಅಂತ ಡಿಫ್ರೆನ್ಸ್ ಫಸ್ಟ್ ತೆಗಿಬೇಕದು. Common people is good, sir. Anyone from ITBT or anyone from normal channels, because at least they will do some money. They'll actually put their thoughts in. So always celebrities, they already earn through other media things. So this at least should be. But Sudeep is good, sir. Excellent. ಅವರಿದ್ರೇನೆ ಚೆನ್ನಾಗಿ ಓಡುತ್ತೆ. It's coming good. But I think last time it was off. ಅಂದ್ರೆ ಶೋನೇ ನಡೆಯಲ್ಲ ಸರ್. ಅದ್ರ ಜೊತೆಗೆ ಈ ಸಲ ITBT ಅವ್ರಿಗೂ ಚಾನ್ಸ್ ಕೊಡ್ಬೇಕು ಅನ್ಸುತ್ತೆ. ಯಾಕಂದ್ರೆ
ಬ್ಯಾಂಗ್ಳೂರು ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ಡೆವಲಪ್ ಆಗಿರೋದಕ್ಕೆ ITBT ಅವ್ರ ಕಾರಣ ಆಗಿರೋದ್ರಿಂದ ನಾವು ITBT ಅವ್ರನ್ನ ಮತ್ತು ಈ ಥರ ಮ್ಯಾನುಫ್ಯಾಕ್ಚರಿಂಗ್ ಬೇಸ್ಡ್ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಯವ್ರನ್ನ ಕರ್ಕೊಂಡು ಬಂದರೆ ಇಟ್ಸ್ ಎ ಗುಡ್ ಐಡಿಯಾ. ಹೆಸರು? ರಶ್ಮಿತಾ. ನಿಮ್ಮ ಹೆಸರು? ತೇಜಸ್ವಿನಿ. ಓಕೆ, ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗ್ತಾ ಇದೆ. ಯಾರು ಬರಬೇಕು, ಪಾರ್ಟಿಸಿಪೇಟ್ ಮಾಡಬೇಕಂತ ನೀವು ನೋಡ್ತೀವಿ? ಸೊ ಪಾರ್ಟಿಸಿಪೇಷನ್ ಅಂತ ನೋಡಿದ್ರೆ ಲೈಕ್ ಸೆಲೆಬ್ರಿಟೀಸ್, ಅಫ್ಕೋರ್ಸ್ ಸೆಲೆಬ್ರಿಟೀಸ್ ಇಲ್ಲ ಅಂದರೆ ಫನ್ ಇರಲ್ಲ. ಈಗ ಎಕ್ಸಾಂಪಲ್ ಯಾರಾದರೂ ಗೊತ್ತಿರೋರು ಇರಬೇಕು ಜನಕ್ಕೆ. ಯಾರೋ ಬಂದಿದ್ದಾರೆ ಅಂತ ಯಾರಿಗೂ ನೋಡೋದಿಲ್ಲ ಜನ ಯೂಶ್ವಲಿ. ಹೊಸ ಫೇಸಸ್ ಬರಬೇಕು. ಇಟ್ ಶುಡ್ ನಾಟ್ ಬಿ ಕಂಪ್ಲೀಟ್ಲಿ ಬೇಸ್ಡ್ ಅಪಾನ್ ದ ರೀಲ್ ಮೇಕರ್ಸ್. ಇಲ್ಲ ಅಂದರೆ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ ಅವರು ಇವರು ಅಂತ ಆಗಬಾರ್ದು. ಅವ್ರನ್ನೆಲ್ಲ ಬೇಡ, ಅವ್ರು ಬೇಡ ಅಂತ ಹೇಳ್ತಿಲ್ಲ, ಅವ್ರದ್ದು ಒಂದು ಪೋರ್ಷನ್ ಇರಬೇಕು. ಬರೀ ಅವರೇ ಈಗ ಕೆಲವು ಸೀಸನ್ ನಾನು ಯಾವ ಸೀಸನ್ ಅಂತ ಸ್ಟೇಟ್ ಮಾಡೋದಿಲ್ಲ, ಕೆಲವು ಲಾಸ್ಟ್ 3-4 ಸೀಸನ್ಸ್ ನೋಡಿದ್ವಿ ಅಂದರೆ ಟೋಟಲಿ ಅವರೇ ಇದ್ರು. ನಿಮ್ಗೆ ಲಾಸ್ಟ್ ಸೀಸನಲ್ಲಿ ಯಾರು ಇಷ್ಟ ಆಗಿದ್ದು? ಲಾಸ್ಟ್ ಸೀಸನಲ್ಲಿ ನೋಡಬೇಕಂದ್ರೆ ನನಗೆ ಯಾರದು ದಿವ್ಯ ಹುಡುಗ ರೀಎಂಟ್ರಿ ಕೊಟ್ಟಿದ್ರಲ್ಲ, ಆ ಸೀಸನಲ್ಲಿ ತುಂಬ ಅಪ್ಡೇಟ್ಸ್ ನೋಡ್ತಾ ಇದ್ದೆ. ಓಕೆ, ಯಾರು? ಡಿಯರ್ ಬ್ರೋ. ಓಕೆ, ಡಾಕ್ಟರ್ ಬ್ರೋ. ಡಾಕ್ಟರ್ ಬ್ರೋ ಅವರೆಲ್ಲಿ ಬ್ಯುಸಿ ಆಗಿರ್ತಾರಲ್ಲ, ಊರವ್ರು ಸುತ್ತ ಅವ್ರನ್ನೇ ಕರ್ಕೊಬರ್ಬೇಕು. ಓಕೆ, ನೀವು ಅವರೇನಾ? ಓಹೋ, ನೀವು? ಡಿಯರ್ ಬ್ರೋನೇ, ಡಾಕ್ಟರ್ ಬ್ರೋ. ಅಂದರೆ ಜಗಳ ಮಾಡೋರು ಬೇಡ, ಜಗಳ ಮಾಡೋರು ಇರಬೇಕು. ಜಗಳ ಮಾಡೋದ್ರೆ ತಾನೇ ಓಡೋದು. ಮತ್ತು ತುಕಾಲಿ ಸಂತೋಷ್ ಇಷ್ಟ ಇಲ್ವಾ? ತುಕಾಲಿ ಸಂತು ಮತ್ತು ಅವ್ರ ಸಂತು ಪಂತು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಅವರಿಬ್ಬರದು ತುಂಬ ಕೊನೆವರೆಗೂ ಚೆನ್ನಾಗಿತ್ತು. ದೇ ಎಂಟರ್ಟೈನ್ಡ್ ಎವ್ರಿಬಡಿ. ಟ್ರೂಲಿ ದೇ ಎಂಟರ್ಟೈನ್ಡ್. ಓಕೆ, ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಇದು ಎಂಟರ್ಟೈನ್ಮೆಂಟ್ ಇರೋದ್ರಿಂದ, ಸೊ ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಾರೆ ಅವ್ರು ಬಂದ್ರೇ ಚಂದ. ಸೊ ಜೊತೆಗೆ ಎಲ್ಲ ಬೇರೆ ಬೇರೆ ಥರ ಇರೋರು ಬರಬೇಕು. ಎಲ್ಲ ಒಂದೇ ಥರ ಇರೋರು ಬಂದುಬಿಟ್ರೆ ನಾನು ಜಿದ್ದಾಗಿರುತ್ತೆ. ಸೊ ಎಲ್ಲ ಡಿಫ್ರೆಂಟ್ ಪೀಪಲ್ಸ್ ಬಂದರೆ ಡಿಫ್ರೆಂಟ್ ಟಾಕ್ಸ್ ಇರುತ್ತೆ, ಡಿಫ್ರೆಂಟ್ ಟಾಪಿಕ್ಸ್ ಬರುತ್ತೆ, ಆ್ಯಂಡ್ ಒಪಿನಿಯನ್ಸ್ ಬರುತ್ತೆ. ಜನಗಳಿಗೂ ಅದು ಸ್ವಲ್ಪ ಥ್ರಿಲ್ಲಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಬೇರೆ ಬೇರೆ ಕಮೆಂಟ್ಸ್ ಇದ್ರೇ ಅಲ್ವಾ ಏನೋ ಒಂದು ಜಾಸ್ತಿ ಜಗಳ ಇರಬೇಕಾ ನಿಮಗೆ? ಜಗಳ ಅಲ್ಲ, ಈಗ ಒಂದು ಟಾಪಿಕ್ ಡಿಸ್ಕಷನ್ಸ್ ಇರಬಾರ್ದು. ಲೈಕ್ ಈಗ ನೋಡಿದ್ರೆ ಈಗ ಕೆಲವೊಮ್ಮೆ ಏನಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಸಿನಿಮಾದ ಬಗ್ಗೆ ಮಾತುಕತೆ ನಡೀತಾ ಇರುತ್ತೆ. ಎಲ್ಲೋ ಒಬ್ರು ಇಬ್ರು ಸೊಸೈಟಿಯಲ್ಲಿ ಏನೇನು ವಿಚಾರಗಳು ನಡೀತಾ ಇದೆಯೋ ಅದನ್ನ ಒಬ್ರು ಇಬ್ರು ಅಷ್ಟೇ ಮಾತಾಡೋದು, ಬಹಳ ಜನ ಇರೋದಿಲ್ಲ. ಕೆಲವರು ಒಂದು ಲೈಕ್ ಒಂದು ಹಾಲಲ್ಲಿ ಕೂತು ಬರೀ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಎಷ್ಟು ಜನ ಅಡುಗೆ ಬಗ್ಗೆ ಮಾತಾಡ್ತಾರೆ, ಎಷ್ಟು ಜನ ಅಮ್ಮನ ಬಗ್ಗೆ ಮಾತಾಡ್ತಾರೆ. ಇರೋದಿಲ್ಲ ಅಲ್ಲ, ಎಲ್ಲರಿಗೂ ಎವ್ರಿಬಡಿ ಹ್ಯಾಸ್ ಎವ್ರಿ ಒನ್, ಬಟ್ ದೇರ್ ಇಸ್ ಅ ಡಿಫ್ರೆನ್ಸ್. ಯಾರು ಜನ ಬರಲಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡೋಕೆ ಬಂದರೆ ಚೆನ್ನಾಗಿರುತ್ತೆ. ಯಾರ್ಯಾರಿದ್ದಾರೆ ಅಂತ ಲಿಸ್ಟಲ್ಲಿ ನಮಗೂ ಗೊತ್ತಿಲ್ಲ. ನಿಮ್ಮ ಇಷ್ಟವಾಗಿರೋರು ಯಾರಾದರೂ? ಯಾರನ್ನ ಕಾಮಿಡಿಯನ್ ಬಂದರೆ ಚೆನ್ನಾಗಿರುತ್ತೆ. ಹೋದ ವರ್ಷನೇ ಕಾಮಿಡಿಯನ್ ಇದ್ದರು, ಈ ಸತಿ ಯಾರಾದರೂ ಗಿಚ್ಚಿಗಿಲಿಯಿಂದ ಬರಬೇಕಂತ ಇದ್ದೀರಾ? ಗಿಚ್ಚಿಗಿಲಿಗಿಲಿಯಿಂದ ಅಂದರೆ ತುಕಾಲಿ ಅವ್ರ ಹೆಂಡತಿ ಬಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಓಕೆ, ಬೇರೆ ಇನ್ನೊಬ್ರು? ಬೇರೆ ಇನ್ಯಾರಿದ್ದಾರೆ? ಯಾರಾದರೂ ಬರಲಿ, ನಾನು ಇವರೇ ಅವರೇ ಅಂತ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು? ಎಂಟರ್ಟೈನ್ಮೆಂಟ್. ಜಗಳ ಜಾಸ್ತಿ ಆಗಬೇಕಾ? ಜಗಳ ಜಾಸ್ತಿ ಇರಬಾರ್ದು ಸರ್, ನಮಗೆ ಅಷ್ಟು ಇಷ್ಟ ಆಗಲ್ಲ. ಚೆನ್ನಾಗಿ ಕಾಮಿಡಿಯಾಗಿ ನಡ್ಸ್ಕೊಂಡು ಹೋದ್ರ ಪ್ರೋಗ್ರಾಮು ಒಳ್ಳೇದು. ಓ, ಕಾಮಿಡಿಯಾಗಿ ಅಂದರೆ ಜಗಳನೇ ಆಗಲ್ಲ ಅಂದರೆ ಹೆಂಗೆ? ಜಗಳ ಅಂದರೆ ಏನು ಅಷ್ಟು ಅತಿರೇಕಕ್ಕೆ ಹೋಗ್ಬಾರ್ದಲ್ವಾ ಯಾವುದೇ ಆಗಲಿ, ಅದಕ್ಕೆ ಅದು ಜನಗಳು ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ಹೊರತು ಅಂದರೆ ಯಾಕಪ್ಪ ಈಗ ನೋಡ್ತೀವಿ ಅಂತ ಇಚ್ಛೆ ಆಗ್ಬೋದು. ಈ ಸತಿ ಸಲ್ಮಾನ್ ಖಾನ್ ಬಂದರೆ ಓಕೆ ಆಗುತ್ತೆ. ಸಲ್ಮಾನ್ ಖಾನೇ ಅವರು ಹಾಸ್ಟಿಂಗ್ ಮಾಡ್ತಾ ಇರೋದು ಹಿಂದಿಯಲ್ಲಿ. ಅಮಿತಾಬ್ ಬಚ್ಚನ್ ಆ್ಯಕ್ಚುಲಿ ನಾವು ನೋಡಲ್ಲ ಅಷ್ಟು. ಬೇರೆ ಕರ್ನಾಟಕದಲ್ಲಿ ಯಾರಾದರೂ ಬರಬೇಕಂದ್ರೆ ಏನು? ವಿಜಯ್. ಯಾವ ವಿಜಯ್? ಫಿಲಿಮ್ ಆ್ಯಕ್ಟರ್ ದುನಿಯಾ ವಿಜಯ. ಅವ್ರು ಬಿಟ್ಟರೆ ಬೇರೆಯವರು? ದರ್ಶನ್ ಅವರು ಬಂದರೆ ಓಕೆ ಆಗುತ್ತೆ. ಇಲ್ಲ ಅಂಬರೀಷ್ ಅವರು ಮಗ ಬಂದ್ರೂ ಓಕೆ ಆಗುತ್ತೆ. ಬಿಗ್ ಬಾಸ್ ನೋಡಲ್ವಾ? ಇವಾಗ ಸೀಸನ್ ಯಾವುದು ಓಡ್ತಾ ಇದೆ? ಬಿಗ್ ಬಾಸ್ 8. ಬಿಗ್ ಬಾಸ್ 11 ಓಡ್ತಾ ಇದೆ. ಯಾರಿದ್ದಾರೆ ಇವಾಗ? ಲಾಸ್ಟ್ ಟೈಮ್ ಯಾರು ವಿನ್ ಆಗಿದ್ದು? ನಾವು ಬಿಗ್ ಬಾಸ್ ನೋಡಲ್ಲ. ನೀವು ನೋಡೋದಿಲ್ಲ. ಸೊ ಯಾರು ಬರಬೇಕು ಅಂದರೆ ಬೆಸ್ಟ್ ಶುಡ್ ವಿನ್. ಬೆಸ್ಟು ಅಂದರೆ ಜಗಳ ಮಾಡಬೇಕು. ಗುಡ್ ಎಂಟರ್ಟೈನರ್. ನೀವು? ಗುಡ್ ಎಂಟರ್ಟೈನರ್. ಆಮೇಲೆ ಆಮೇಲೆ ಯಾರು ಜಾಸ್ತಿ ಓಟ್ ಹಾಕಿರ್ತಾರೋ
ಬಿಗ್ ಬಾಸ್ ನೋಡ್ತೀರಾ? ಓಕೆ, ಲಾಸ್ಟ್ ಸೀಸನಲ್ಲಿ ಯಾರು ವಿನ್ ಆಗಿದ್ದು? ಕಾರ್ತಿಕ್. ಈ ಸೀಸನ್ ಪ್ರೇಮ. ಜಗಳ ಜಾಸ್ತಿ ಮಾಡಬೇಕಂದ್ರೆ ಯಾರು ಬರಬೇಕು? ಅಯ್ಯೋ ಜಗಳನೇ ಬೇಡ. ಯಾರಾದರೂ ಜೆಂಟ್ಸಲ್ಲಿ? ಅಷ್ಟು ಐಡಿಯಾ ಇಲ್ಲ, ಹಾಂ ಹಾಂ. ಕಣ್ಮೇಲೆ ನೋಡೋಣ. ಲಾಸ್ಟ್ ಟೈಮು ಯಾರು ವಿನ್ ಆದರು? ಅದು ಅಷ್ಟು ನೋಡಲ್ಲಣ್ಣ. ಸುದೀಪ್ ನಡೆಸ್ಕೊಟ್ರೆ ಪಾಡ, ರಿಷಬ್ ಶೆಟ್ರು ನಡೆಸ್ಕೊಡ್ತಾರಂತಾರೆ. ಸುದೀಪ್ ವಾಯ್ಸ್ ಎಲ್ಲ ಬಂದತ್ತೆ. ಸುದೀಪ್ ನಡೆಸ್ಕೊಟ್ರೆ ಪಾಡ. ಓಕೆ. ಹಾಂ. ಸೊ ಯಾರು ಪಾರ್ಟಿಸಿಪೇಟ್ ಮಾಡಬೇಕಂತ ಯಾರಾದರೂ ಇದ್ದಾರಾ? ಅಂದರೆ ನಿಮಗೆ ಯಾರು ಇವರೇ ಬರಬೇಕು ಅವರೇ ಬರಬೇಕು ಅಂತ ಏನಾದರೂ ಇದೆಯಾ? ಅಷ್ಟು ನೋಡಲ್ಲ. ಸುದೀಪ್ ನಡೆಸ್ಕೊಡ್ತಾರಂತ ಅಷ್ಟು. ಯಾರು ಬರಬೇಕು? ಇವನೇ ಬಂದರೆ ಓಕೆ ಅಣ್ಣ. ಇವನಿಗಿಂತ ಅವ್ನು ಬರ್ಬೇಕಣ್ಣ. ಬ್ರೇಕಪ್ ಆದ್ಮೇಲೆ ಎಲ್ಲ ಕಳ್ಕೊಂಡವನೇ. ಇವಾಗ ಬಿಗ್ ಬಾಸ್ ಗೆದ್ದಿ ಕಾಸ್ನ ಏನು ಮಾಡ್ತೀಯೋ? ತಿರ್ಗಾ ನೀನು ಡೌಗೆ ಸುರಿತೀಯಾ? ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ನಮ್ಮ ಹುಡುಗನಿಗೆ. ಆಗಲಿ ಏನೋ ಮಾಡ್ತೀಯ ಹೋಗಿ? ಮಂಜಾನ ರೀಚ್ ಮಾಡ್ತಾರಲ್ಲ, ಯಾರು ಬಂದರೆ ಎಂಟರ್ಟೈನ್ಮೆಂಟ್ ಇರುತ್ತೆ? ಯಾರು ಬಂದರೆ? ಹಾಂ ಹೇಳಿ. ಯಾರು ಬಂದರೆ ಎಂಟರ್ಟೈನ್ಮೆಂಟ್ ಇರುತ್ತೆ ಬಿಗ್ ಬಾಸ್? ಕಿಚ್ಗಿಲ್ಲಿ ವಿನ್ನರ್. ಬಿಗ್ ಬಾಸಲ್ಲಿ ಯಾರು ಇವಾಗ ಬರಬೇಕು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ? ಹಾಂ, ನಮ್ಗೆ ಯಾರು ಬರೋದು ಬೇಡ. ಯಾರು ಬರೋಲ್ಲ ಅಂದರೆ ಬಿಗ್ ಬಾಸ್ ಹೆಂಗೆ ಓಡುತ್ತೆ? ಬೇಡ, ನಾವು ನೋಡೋದೇ ಇಲ್ವಲ್ಲ ಬಿಗ್ ಬಾಸ್. ನಾನು ನೋಡೋದೇ ಇಲ್ಲ ಬಿಗ್ ಬಾಸ್. ನೋಡೋದೇ ಅಲ್ವಾ? ಈ ಸತಿ ನೋಡಿ. ನೋಡ್ಬೇಕಾ? ಲಾಸ್ಟ್ ಟೈಮ್ ಯಾರು ವಿನ್ ಆಗಿದ್ದು? ಕಾರ್ತಿಕ್. ಹಾಂ, ಕಾರ್ತಿಕ್ ಓಕೆ. ನೋಡಿದ್ದೀರಾ ಅವಾಗ ನೀವು? ಲಾಸ್ಟಲ್ಲಿ ನೋಡಿದ್ದೀನಿ, ಅಷ್ಟು ಇಂಟ್ರೆಸ್ಟ್ ಆಗಿ ನೋಡಿ. ಓಕೆ, ಈ ಸತಿ ನಿಮ್ಮ ಪ್ರಕಾರ ಯಾರು ಬರಬೇಕಂತ? ಅದಕ್ಕೆ ಯಾರು ನೆನಪಾಗ್ತಾ ಇದೆ? ನೆನಪಾಗ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ನೋಡ್ತೀರಾ? ಇವಾಗ ಜಾಸ್ತಿ ಜಾಸ್ತಿ ಯೂಸ್ ಮಾಡೋದು. ಆ್ಯಕ್ಟರಲ್ಲಿ ಯಾರು? ಆಗ್ತಾರಲ್ಲ. ಹಾಂ. ಸೀರಿಯಲ್ ನೋಡ್ತೀರಾ? ಓ, ಯಾವುದು? ಪಾರು ಸೀರಿಯಲ್ ಅವ್ರು ಬಂದರೆ ಚೆನ್ನಾಗಿರುತ್ತೆ. ಪಾರು. ಅದೇ ಡಿಫ್ರೆಂಟ್ ಒಪಿನಿಯನ್ಸ್ ಬರಬೇಕಂದ್ರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ಸ್ ಬರಬೇಕು. ಎಂಟರ್ಟೈನ್ಮೆಂಟ್ ಅಂದರೆ ಬರೀ ಮೂವಿಯಲ್ಲೇ ಇರೋರಲ್ಲ, ಥಿಯೇಟರಲ್ಲೂ ಇರೋರು ಇದ್ದಾರೆ, ಡ್ಯಾನ್ಸರ್ಸ್ ಇದ್ದಾರೆ, ಹಾಡು ಹೇಳೋರು ಇದ್ದಾರೆ, ಈವನ್ ಫುಟ್ಪಾತಲ್ಲಿ ಒಬ್ಬರು ಮಾರೋರು ಕೂಡ ಒಂದು ಎಂಟರ್ಟೈನ್ಮೆಂಟ್ಗೆ ಅರ್ಹರು ಅಂತ ನಾನು ಅನಿಸುತ್ತೆ. ಅಂದರೆ ಅಲ್ಲಿ ಬಂದಮೇಲೆ ಗೊತ್ತಾಗುತ್ತೆ ಅವ್ರು ಹೆಂಗೆ ಎಷ್ಟು ಎಂಟರ್ಟೈನ್ಮೆಂಟ್ ನಾವು ಮಾಡ್ತಾರೆ ಈಗ ಅಂತ. ಎಕ್ಸಾಂಪಲ್ ಡಾಕ್ಟರ್ ಬ್ರೋ, ಹಾಂ, ಸೀರಿಯಸ್ಲಿ ಹಿ ಇಸ್ ಸಖತ್ತು. ಸಚ್ ಅನ್ ಇನ್ಸ್ಪಿರೇಷನ್. ಇಲ್ಲೇ ವಿಡಿಯೋ ಮಾಡ್ತಾ ಇದ್ರು ಅವ್ರು. ಅವ್ರಿಗೆ ಹೆಸರು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಹಿ ಈಸ್ ಕ್ರಿಯೇಟಿಂಗ್ ಪ್ಲೆಂಟಿ ಆಫ್ ಇನ್ಸ್ಪಿರೇಷನಲ್ ವಿಡಿಯೋಸ್. ಹೌದು. ಈಗ ಯಂಗ್ಸ್ಟರ್ಸ್ಗೆ ಭಾಳ ಜನಕ್ಕೆ ಇನ್ಸ್ಪೈರಿಂಗ್ ಟಾಕ್ಸ್ ಎಲ್ಲ ಕೊಡ್ತಿದ್ದಾರೆ. ಟ್ರಾವೆಲಿಂಗ್ ಬಂದು ಬರೀ Travelling ದುಡ್ಡಿರ್ಬೇಕು, ಒಬ್ರೇ, ಅದೇ ದುಡ್ಡಿದ್ದವರೇ ಮಾತ್ರ ಟ್ರಾವೆಲ್ ಮಾಡಬೇಕು ಅನ್ನೋದನ್ನ ಇರಾಡಿಕೇಟ್ ಮಾಡ್ತಿದ್ದಾರೆ. ಹೌದು. ಸೊ ಮೇ ಬಿ ಅದು ಬಹಳ ಜನಕ್ಕೆ ಇನ್ಸ್ಪೈರ್ ಆಗ್ಬೋದು. ಈಗ ಒಂದು ಮಾತಿದೆ ಅಲ್ಲ, ದೇಶ ಸುತ್ತು ಕೋಶ ಓದು ಅಂತ, ಹೌದು. ಅದನ್ನ ಅವ್ರು ತುಂಬಾ ಚೆನ್ನಾಗಿ ಅವ್ರು ಮಾಡ್ತಾವ್ರೆ. ಹೇಳ್ಕೊಡ್ತಿದ್ದಾರೆ. ಯಾ. ಕರೆಕ್ಟ್. ಓಕೆ, ನಿಮ್ಮ ಪ್ರಕಾರ? ಐ ಆಮ್ ಫ್ರಮ್ ಆಂಧ್ರ. ಐ ಡೋಂಟ್ ಆಂಧ್ರ. ಓಕೆ. ಯು ನೋ ಕನ್ನಡ? ನೋ. ಕನ್ನಡ ಮಾತಾಡಿ ಬರುತ್ತಾ ಅಟ್ಲೀಸ್ಟು? ಅವ್ರು ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಂತಾರೆ. ಊಟ ಆಯ್ತಾ? ಯಾ. ಆಫ್ಟರ್ನೂನ್ ಹಾಂ, ಆಫ್ಟರ್ನೂನ್ ಊಟ. ಆಫ್ಟರ್ನೂನ್ ಊಟ. ಮಧ್ಯಾಹ್ನ ಊಟ ಆಯಿತು. ಯಾ, ಮಧ್ಯಾಹ್ನ ಊಟ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ನೀವು ಜೊತೆಗಿರೋರು ಕಲ್ತ್ಕೊಡ್ಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು. ಜಸ್ಟ್ ಪರಿಚಯ. ನೀವು ಎಲ್ಲಿಂದ? ನಾನು ಉತ್ತರ ಕನ್ನಡ. ಓ, ಉತ್ತರ ಕನ್ನಡ. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್.